ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ಶೈಲಾ ವಿ ಹೆಗಡೆ ಅಂತ. ನನ್ನ ಏಜ್ 71 ಇಯರ್ಸ್. ಆಕ್ಯುಪಂಚರ್ ಟ್ರೀಟ್ಮೆಂಟ್ ಹೇಗೆ ಗೊತ್ತಾಯ್ತು ಮ್ಯಾಮ್ ನಿಮ್ಗೆ? ನನ್ನ ತಂಗಿ ಮಗಳಿದ್ದಾಳೆ. ಶಿ ಕೇಮ್ ಫ್ರಮ್ ಅಮೇರಿಕಾ ಟು ಇಂಡಿಯಾ. ಈ ಅಕ್ಯುಪಂಕ್ಚರ್ ತಗೋಬೇಕು ಅಂತಾನೆ ಬಂದು ಅವಳು ಬೆಂಗಳೂರಲ್ಲೆಲ್ಲ ಸರ್ಚ್ ಮಾಡಿದ್ಲು. ಈ ಕ್ಲಿನಿಕ್ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ, ಅದಕ್ಕೆ ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೋತೀನಿ ಅಂತ ತಗೊಂಡ್ಲು. ಅವಳು ತಗೊಂಡ್ಮೇಲೆ ಅವಳಿಗೆ 100% ವಾಸಿ ಆಯ್ತು. ಅವಳ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇತ್ತು ಮ್ಯಾಮ್? ಮೆನಿಸ್ಟ್ರಲ್ ಪ್ರಾಬ್ಲಮ್ ಸರಿ ಆಗ್ತಿರ್ಲಿಲ್ಲ, ಮತ್ತೆ ಆದ್ರೂನು ಒಂದೊಂದ್ಸಲ ಜಾಸ್ತಿ ಆಗ್ಬಿಡೋದು, ಬ್ಲೀಡಿಂಗ್ ಆ ತರ ಎಲ್ಲ ಇತ್ತು. ಶಿ ಕೇಮ್ ಔಟ್ ಆಫ್ ದಟ್ ಅಂಡ್ ವೆಂಟ್ ಬ್ಯಾಕ್ ಟು ಅಮೇರಿಕಾ. ಆವಾಗ ನನ್ಗೆ ಅವಳು ಹೇಳಿದ್ಲು, ಇವರು ಶುಗರ್ ಅನ್ನ 100% ತೆಗಿತಾರೆ ಅಂತ. ಯಾಕೆಂದ್ರೆ ನಾನು ಎಷ್ಟು ತರದ ಡಾಕ್ಟರ್ ಹತ್ರ ಹೋಗಿದ್ದೀನಿ, ಎಲ್ಲೂ ಕಡಿಮೆ ಆಗಲ್ಲ. ಇನ್ಸುಲಿನ್ ತಗೊಳ್ಳೋದು ಹೆಚ್ಚು ಮಾಡ್ತಾ ಇರ್ತಾರೆ. ನಿಮ್ ಶುಗರ್ ಮೇಂಟೈನ್ ಮಾಡಕ್ಕೆ ಇನ್ಸುಲಿನ್ ಪ್ರಮಾಣ ಹೆಚ್ಚು ತಗೊಳ್ಳಿ, ಊಟ ತಿಂಡಿ ಕಡಿಮೆ ಮಾಡಿ. ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇತ್ತು ನನ್ಗೆ. ಅದಕ್ಕೆ ನನಗೆ ಇವ್ರನ್ನ ಭೇಟಿ ಆಗು ಅಂತ. ಆವಾಗ ನಾನು ಭೇಟಿ ಆದೆ. ನಿಮ್ಗೆ ಸಿಂಟಮ್ಸ್ ಏನಾದ್ರು ಕಾಣಿಸ್ಕೊಂತಿತ್ತ ಮ್ಯಾಮ್ ಶುಗರ್ ಅಲ್ಲಿ? ಸಲ ಮೈ ಹಸ್ಬೆಂಡ್ಸ್ ಅಂಕಲ್ ಕೇಮ್ ಟು ಬ್ಯಾಂಗ್ಳೂರ್. ಅವ್ರ ಹತ್ರ ಹೋಗಿ, ಅಯ್ಯೋ ಮಾವ ಏನ್ ಮಾಡ್ಲಿ, ಈ ತರ ಬಾಯಾರಿಕೆ ಏನ್ ಆಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಅವಾಗ ಅದು ಶುಗರು ಟೆಸ್ಟ್ ಮಾಡು ಅಂತ, ಅವ್ರಿಗೆ ಶುಗರ್ ಇತ್ತು. ಹಾಗಾಗಿ ಅವ್ರ ಶುಗರ್ ಇದ್ರಲ್ಲೇ ನನ್ಗೂ ಟೆಸ್ಟ್ ಮಾಡಿದ್ರು. 430 ಇತ್ತು ಅವಾಗ. ನಮ್ ಕ್ಲಿನಿಕ್ ವಿಸಿಟ್ ಮಾಡಿದ್ರಲ್ಲ ಮ್ಯಾಮ್, ಅವಾಗ ಏನೇನ್ ಮೆಡಿಕೇಶನ್ ತಗೊಳ್ತಿದ್ರಿ? ಅವಾಗ ಮೆಡಿಕೇಶನ್ ಮೇ ಬಿ ಒಂದು 15-20 ಡಾಕ್ಟರ್ ಹತ್ರ ಹೋಗಿದ್ದೀನಿ. ಅವ್ರ ಹತ್ರ ಹೋದಾಗ ಅವರೆಲ್ಲರೂ ಅಷ್ಟೇ, ಬೆಳಿಗ್ಗೆ ವಾಕ್ ಮಾಡು, ಅದು ಮಾಡು, ಇದು ಮಾಡು. ಆದ್ರೆ ಯಾವುದರಿಂದಾನು ಕೂಡ ಇನ್ಸುಲಿನ್ ಇಂಟೇಕ್ ಕಡಿಮೆ ಆಗಿಲ್ಲ. ಇವ್ರ ಹತ್ರ ಭೇಟಿ ಆಗು ಅಂತಂದ್ರು. ಅವಾಗ ಅವ್ರ ಹತ್ರ ಮಾತಾಡಿದೆ, ಹೌ ಕುಡ್ ಯು ಹೆಲ್ಪ್ ಮೀ ಇನ್ ಕಮಿಂಗ್ ಔಟ್ ಆಫ್ ದಿಸ್ ಶುಗರ್ ಪ್ರಾಬ್ಲಮ್ ಅಂತ ಅಂದೆ. ಅವಾಗ ಅವ್ರು ಹೇಳಿದ್ರು, ಇಲ್ಲ, ಕಂಪ್ಲೀಟ್ಲಿ you can come out of this completely. How much you take insulin, that much insulin will be produced in your pancreas. I'll see that your intake of ಇನ್ಸುಲಿನ್ ವಿಲ್ ಬಿ 0. ಖಂಡಿತ ಪ್ರಾಮಿಸ್ ಮಾಡ್ತೇನೆ ಅಂತ ನನ್ನ ಕೈ ತಕೊಂಡ್ ಕೈ ಮೇಲೆ ಇಟ್ಟು ಹೇಳಿದ್ರು. ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್ ಅಂತಂದ್ರು. ಐ ಆಮ್ ಪ್ರಿಕ್ಕಿಂಗ್ ದ ಪಾಯಿಂಟ್ಸ್. ಅದು ಆಕ್ಟಿವೇಟ್ ಮಾಡುತ್ತೆ, ನಿಮ್ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಮಾಡಿ ಇನ್ಸುಲಿನ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಕ್ಯಾನ್ ಬಿ ರೀಆಕ್ಟಿವೇಟೆಡ್ ಅಂತ ಹೇಳಿದ್ರು. ಅವಾಗ ಅವರ ಥಿಂಕಿಂಗ್ ಈಸ್ ವೆರಿ ಪ್ಯೂರ್ ಅಂಡ್ ಡಿಸೈರಬಲ್ ಅನಿಸ್ತು. ಫಸ್ಟ್ ಅವರು ದುಡ್ಡು ಎಲ್ಲ ಹೇಳಿದಾಗ ಸ್ವಲ್ಪ ಜಾಸ್ತಿ ಅನಿಸ್ತು, ಕಡೆಗೆ ಇನ್ನೂ ಒಂದ್ ಅನಿಸ್ತು, ಅಷ್ಟು ದುಡ್ಡು ಕೊಟ್ರು ನಮ್ಗೆ ಮೆಡಿಸಿನ್ ತಗೊಳ್ಳೋ ಅಷ್ಟೇ ಇಲ್ವಲ್ಲ. ಮೆಡಿಸಿನ್ ಈಗ ಒಂದು ಸಲ ಆ ಶುಗರ್ ಮೆಡಿಸಿನ್ ಹೋದ್ರೆ ಒಂದ್ ಸಲಕ್ಕೆ 15 ದಿವಸಕ್ಕೋ ಎಷ್ಟು 3,000 4,000 ಎಲ್ಲ ಆಗುತ್ತೆ. ಇದಕ್ಕೆ ಏನು ಮೆಡಿಸಿನ್ ಇಲ್ಲ. ಯೂನಿಟ್ಸ್ ತಗೊಳ್ತೀರಾ ಮ್ಯಾಮ್ ಇನ್ಸುಲಿನ್? ಯೂನಿಟ್ ಅವಾಗ 38 ಇನ್ ದಿ ಮಾರ್ನಿಂಗ್, 38 ಇನ್ ದಿ ಈವ್ನಿಂಗ್. ಅಲ್ಲಿಗೆ ಎಷ್ಟಾಯ್ತು? 76 ಆಯ್ತು. ಅಷ್ಟು ಯೂನಿಟ್ ತಗೋತಿದ್ದೆ ಇನ್ಸುಲಿನ್. ಆಮೇಲೆ ಈಗ ಇಟ್ ಈಸ್ ರೆಡ್ಯೂಸ್ ಟು 10 ಇನ್ ದ ಮಾರ್ನಿಂಗ್, 10 ಇನ್ ದಿ ನೈಟ್. ಅಷ್ಟಕ್ಕೆ ಬಂತು ಅಂದ್ಮೇಲೆ ನನ್ನ ಬಾಡಿಯಲ್ಲಿ ಅಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಆಯ್ತಲ್ವಾ. ಆವಾಗ್ಲೂ ಶುಗರ್ ಟೆಸ್ಟ್ ಮಾಡಿದ್ರೆ ನಮ್ಮ ಏಜಿಗೆ 130 ಆ ತರಾನೇ ಬರುತ್ತೆ. ವಾಟ್ ಶಿ ಪ್ರಾಮಿಸ್ ಶಿ ಈಸ್ ಕೀಪಿಂಗ್ ಅಂಡ್ ಆನ್ ದ ವೇ. ಬಿಕಾಸ್ ಆಫ್ ದಿ ಶುಗರ್ ಟ್ರೀಟ್ಮೆಂಟ್ ಐ ಲಾಸ್ಟ್ ಸಮ್ maybe 10 kgs. That is one big relief I got in my life. ಎಷ್ಟು ದಿವಸಗಳಿಂದ ಪ್ರಾಮಿಸ್ ಮಾಡಿದ್ರು ಮ್ಯಾಮ್? 7 ತಿಂಗಳ ಹಿಂದೆ ಪ್ರಾಮಿಸ್ ಮಾಡಿದ್ರು. ಓಕೆ ಮ್ಯಾಮ್, ನಮ್ ಕ್ಲಿನಿಕ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ಇಲ್ಲಿ ಸ್ಟಾಫ್ಸ್ ಆಗ್ಲಿ? ಕ್ಲಿನಿಕ್ ಇಸ್ ವೆರಿ ಡೀಸೆಂಟ್ಲಿ ಮೇಂಟೈನ್ಡ್, ವೆರಿ ಕ್ಲೀನ್ಲಿ ಮೇಂಟೈನ್ಡ್. They actually care for us. They will be smiling and smilingly they talk, and the moment we come here it gives us sort of happy atmosphere. ಹಾಗೆ. ಅಂಡ್ ಈವನ್ ದಿ ಡಾಕ್ಟರ್ ಈಸ್ ವೆರಿ ಹ್ಯಾಪಿ ಪರ್ಸನ್. ಸೊ ಅವ್ರು ಯಾವತ್ತು ನಗ್ತಾ ಮಾತಾಡ್ತಾರೆ. ಮತ್ತೆ ನಾವು ಸುಮಾರು ಪ್ರಶ್ನೆ ಎಲ್ಲ ಕೇಳ್ತಿರ್ತೀನಿ, ಬೇಡವೇ ಇದ್ದದ್ದು ಬೇಕಾಗಿದ್ದು ಎಲ್ಲ. ಬಟ್ ಶಿ ಗಿವ್ಸ್ ವೆರಿ ಪೇಷನ್ಸ್ಲಿ. ಏನ್ ತಿಳ್ಕೊಂಡಿರ್ತಾರೋ ಅದ್ರ ಹೇಳ್ತಾರೆ. ಈ ಸೈನ್ಸ್ ಇದೆಯಲ್ಲ, ಅಕ್ಯುಪಂಕ್ಚರ್ ಸೈನ್ಸ್, ಅದ್ರಲ್ಲಿ ಏನ್ ತಿಳ್ಕೊಂಡಿದ್ಯೋ ಅದನ್ನ ಮಾತ್ರ ಹೇಳ್ತಾರೆ. ಅದ್ರ ಬಿಟ್ಟು ಬೇರೆ ಏನೇನೋ ಹೇಳಲ್ಲ ಅವ್ರು. ಮತ್ತೆ ನಮ್ ಫುಡ್ ಎರಡೇ ಅವ್ರದ್ದು. ಬಾಕಿಯವರೆಲ್ಲ ಇಲ್ಲ ಹಿಂಗಾದ್ರೆ ಹಿಂಗಾಗುತ್ತೆ, ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಏನೇನೋ ಹರಟೆ ಹೇಳ್ತಾರೆ. ಅದೆಲ್ಲ ಏನಿಲ್ಲ. ಆ ಡಾಕ್ಟರ್ ಹೇಳೋದಕ್ಕೆ ಒಂದು ಗೌರವ ಇದೆ. ಈಗ ಹ್ಯಾಪಿ ಆಗಿದ್ದೀರಾ ಮ್ಯಾಮ್? ಹ್ಯಾಪಿ ಆಗಿದ್ದೀನಿ. ಮತ್ತೆ ಯಾವತ್ತು ನನ್ನ ಇನ್ಸುಲಿನ್ ಇಂಟೇಕ್ 0 ಆಗುತ್ತೋ ಆವತ್ತು ಐ ಆಮ್ ಗೋಯಿಂಗ್ ಟು ಗಿವ್ ದೆಮ್ ಎ ವೆರಿ ಸ್ಪೆಷಲ್ ಸ್ವೀಟ್. ಎಲ್ಲ ಹೋಯ್ತು ಅಂತಾದ್ರೆ ಮನಿ ಇಸ್ ನಾಟ್ ದಿ ಮ್ಯಾಟರ್ ಅಲ್ವಾ, ಆರೋಗ್ಯ ಇದ್ರೇನೆ ಹಣ. ಓಕೆ ಮ್ಯಾಮ್, ಥ್ಯಾಂಕ್ ಯು.